ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ಶಾವಿಗೆ ಪಾಯಸ ದಿಢೀರಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು 2 ಕಪ್ ಆಗುವಷ್ಟು ಶಾವಿಗೆ, ಅರ್ಧ ಕಪ್ ಆಗುವಷ್ಟು ಸಕ್ಕರೆ, ಹಾಗೆ 3ರಿಂದ 4 ಕಪ್ ಆಗುವಷ್ಟು ಹಾಲು, 2-3 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ, ದ್ರಾಕ್ಷಿ, ಗೋಡಂಬಿ, ಬಾದಾಮಿ ತೊಗೊಂಡಿದ್ದೀನಿ. ಈಗ ನಾನು ಒಂದು ಪ್ಯಾನಿಗೆ ತುಪ್ಪವನ್ನು ಸೇರಿಸ್ಕೊಂಡು ಶಾವಿಗೆಯನ್ನು ಹುರ್ಕೋತಾ ಇದ್ದೀನಿ. ತುಪ್ಪ ಕರಗದ ನಂತರ ಶಾವಿಗೆಯನ್ನು ಹುರ್ಕೋಬೇಕು. ಶಾವಿಗೆ ಚೆನ್ನಾಗಿ ಹುರಿದಷ್ಟು ಅದ್ರ ಕ್ರಿಸ್ಪಿನೆಸ್ ಬರುತ್ತೆ. ನೋಡಿ, ಶಾವಿಗೆ ಹಾಕ್ಕೊಂಡು ಈಗ ನಾನು ಒಂದು 3ರಿಂದ 15 ನಿಮಿಷದವರೆಗಾದರೂ ಶಾವಿಗೆಯನ್ನು ಹುರ್ಕೋಬೇಕು. ಇದು ಹುರಿದಿಲ್ಲದೆ ಇರೋ ಶಾವಿಗೆ. ನಿಮ್ಮ ಹತ್ರ ಹುರಿದಿರೋ ಶಾವಿಗೆ ಇತ್ತು ಅಂದರೆ ಏನು ತೊಂದರೆ ಇಲ್ಲ, ಹಾಗೆ ಡೈರೆಕ್ಟಾಗಿ ಹಾಕ್ಕೋಬೋದು. ನೋಡಿ, ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಶಾವಿಗೆಯನ್ನು ಹುರ್ಕೊಂಡು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೋತಾ ಇದ್ದೀನಿ. ಈಗ ಅದೇ ಪ್ಯಾನಿಗೆ ನಾನು 3ರಿಂದ 4 ಬಟ್ಲಾಗುವಷ್ಟು ಹಾಲನ್ನು ತೊಗೊಂಡು ನಾನು ಮೀಡಿಯಮ್ ಫ್ಲೇಮಲ್ಲಿ ಕುದಿಯೋಕ್ಕೆ ಬಿಟ್ಟಿದ್ದೀನಿ. ಈಗ ಇನ್ನೊಂದು ಕಡೆ ನಾನು ತುಪ್ಪದಲ್ಲಿ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಏನಿತ್ತು ಅದನ್ನು ನಾನು ರೋಸ್ಟ್ ಮಾಡಿಕೊಂಡು ಈ ಶಾವಿಗೆಗೆ ಹಾಕೋತಾ ಇದ್ದೀನಿ. ಮೊದಲಿಗೆ ಸಕ್ಕರೆ ಮತ್ತು ಶಾವಿಗೆಯನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಡಬೇಕು. 2 ಕುದಿ ಬಂದ ನಂತರ ನಾನು ಏನು ಹುರ್ಕೊಂಡಿರೋ ಅಂಥ ದ್ರಾಕ್ಷಿ, ಗೋಡಂಬಿ, ಬಾದಾಮಿಯನ್ನು ಹಾಕೋತಾ ಇದ್ದೀನಿ. ಈ ರೀತಿಯಲ್ಲೇ ಮಿಕ್ಸ್ ಮಾಡ್ಕೊತಾ ಹೋಗ್ಬೇಕು. ಇದನ್ನು ಮಿಕ್ಸ್ ಮಾಡಿದ ನಂತರ ನೀಟಾಗಿ ಅದು 2 ಕುದಿ 1 ಕುದಿ ನೋಡಿ, ಈಗ ಆಲ್ಮೋಸ್ಟ್ ಕ್ರೀಮಿ ಟೆಕ್ಸ್ಚರಲ್ಲಿ ಬಂದಿದೆ. ನಂದು ಶಾವಿಗೆ ಕೂಡ ಬೆಂದಿದೆ ಆಲ್ಮೋಸ್ಟು. ಈಗ ನಾನು ಇದನ್ನು ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿಯಲ್ಲಿ ಶಾವಿಗೆ ಪಾಯಸ ಮಾಡೋದು ಅಂತ ಸುಲಭವಾಗಿ, ಹಾಗೆ ನಿಮಗೆ ಎಷ್ಟೇ ಹೊತ್ತು ಇಟ್ಟರೂ ಕೂಡ ಗಟ್ಟಿ ಆಗದೇ ಬರೋ ಅಂಥ ಶಾವಿಗೆ ಪಾಯಸ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.